ಗುಡಿಬಂಡೆ ತಾಲೂಕು ಕಚೇರಿಯಲ್ಲಿ ದಲಿತರ ಕುಂದುಕೊರತೆ ಸಭೆ, ತಹಶೀಲ್ದಾರ್ ಗೈರು ಹಾಜರು. ಅಧಿಕಾರಿಗಳ ಗೈರು ಹಾಜರಿ ಕುರಿತು ದಲಿತ ಮುಖಂಡರ ಆಕ್ರೋಶ. ಎಲ್ಲ ಇಲಾಖೆ ಅಧಿಕಾರಿಗಳು ಬಂದಿದ್ದರೆ ಸಮಸ್ಯೆ ಹಂಚಿಕೊಳ್ಳಲು ಸುಲಭವಾಗುತ್ತಿತ್ತು ಎಂಬ ಅಭಿಪ್ರಾಯ. ದಲಿತರ ಸ್ಮಶಾನ ಸಮಸ್ಯೆ ಕುರಿತು ಸಭೆಯಲ್ಲಿ ಮುಖ್ಯವಾಗಿ ಚರ್ಚೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯದ ಜನರ ಕುಂದುಕೊರತೆಗಳನ್ನು ಆಲಿಸುವ ಉದ್ದೇಶದಿಂದ ಗುಡಿಬಂಡೆ ತಾಲೂಕು ಕಚೇರಿಯಲ್ಲಿ ಕುಂದುಕೊರತೆ ಸಭೆ ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಹಲವು ಪ್ರಮುಖ ಇಲಾಖೆಗಳ ಅಧಿಕಾರಿಗಳು ಗೈರು ಹಾಜರಾಗಿದ್ದರಿಂದ ದಲಿತ ಮುಖಂಡರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಜೆಎನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಮುಖ್ಯವಾಗಿ ಇವತ್ತಿನ ಯುಗದಲ್ಲಿ ಎಫ್ಸಿಸಿ ಕ್ಯಾಮೆರಾ ಪ್ರಸ್ತಾಪ ಮಾಡೋದು ತುಂಬ ಒಳ್ಳೆಯ ವಿಚಾರ. ನಮಗೆ ಅದಕ್ಕೋಸ್ಕರನೇ ಇವಾಗ ಏನು ನಮ್ಮದು ಚರ್ಚೆ ಮಾಡ್ತಾರೆ, ಸಾರ್ವಜನಿಕ ಸುರಕ್ಷತಾ ಕಾಯ್ದೆ, ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಂತೇಳಿ ಆ್ಯಕ್ಟ್ ಆಗಿದೆ. ಅದರಲ್ಲಿ ಕಂಪಲ್ಸರಿಯಾಗಿ ಯಾರು ಸಾರ್ವಜನಿಕವಾಗಿ ಅಂಗಡಿ ಮುಕ್ಕಟ್ಟು ಇರ್ಬೋದು, ಹೋಟೆಲ್ಸ್ ಇರ್ಬೋದು, ರೆಸ್ಟೋರೆಂಟ್ಸ್ ಇರ್ಬೋದು, ಏನೇನು ಇಟ್ಟಿದ್ದಾರೆ ಅವರು ಕಂಪಲ್ಸರಿಯಾಗಿ ಆ್ಯಕ್ಟ್ ಪ್ರಕಾರವಾಗಿ ಕಂಪಲ್ಸರಿಯಾಗಿ ಅಲ್ಲಿ ಎಷ್ಟು ಜನ ಬಂದು ಹೋಗ್ತಾರೆ ಪ್ರತಿದಿನ ಅವರು ಅದಕ್ಕೆ ಲೆಕ್ಕಾಚಾರವಾಗಿ ಅವರು ಅಳವಡಿಸಬೇಕು. ಇಲ್ಲ ಅಂದರೆ ಅವ್ರ ಮೇಲೆ ನಮಗೆ ಗಲಾಟೆ ಹಾಕೋದಕ್ಕೂ ಕೂಡ ಅದರಲ್ಲಿ ಪ್ರಯೋಜನ ಮಾಡ್ಕೊಳ್ತಾರೆ. ಸೊ ಅಂಥ ಒಂದು ವಿಚಾರದ ನೀವು ಪಾಪ ನಿಮ್ಮದು ಏನೋ ನಾವು ಒಂದು ಪ್ರದೇಶದಲ್ಲಿ ಹೆಸರಿಟ್ಟಿದ್ದೀವಿ, ಅದಕ್ಕೆ ನೀವು ಮುಂದುವರೆದ ಜೊತೆಗೆ ಸಾರ್ವಜನಿಕರು ಅನುಕೂಲ ಆಗುವಂಥ ಇಂಥ ಒಂದು ವಿಚಾರಗಳನ್ನು ತುಂಬ ಧನ್ಯವಾದಗಳು. ಆ ಒಂದು ನಿಟ್ಟಿನಲ್ಲಿ ನಾವು ಸಾಯಿಡಿಸಿ ಹೋಟೆಲ್ ಮುಂದೆ ಒಂದು 55 ಲಕ್ಷದ್ದು ಕಳ್ತನ ಆಯಿತು ಬಸ್ಸಲ್ಲಿ. ಯೂಶಲಿ ಬಸ್ಗಳೂ ಸಿಸಿ ಕ್ಯಾಮ್ರಾ ಹಾಕಬೇಕು, ಬಟ್ ಅಚಾನಕ್ ಆ ಬಸ್ಸಲ್ಲಿ ದುರದೃಷ್ಟವಶಾತ್ ಅಲ್ಲೇನು ಸಿಸಿ ಕ್ಯಾಮ್ರಾ ಇಲ್ಲ. ಆ ಹೋಟೆಲ್ ಮುಂದೆನೂ ಸಹ ಕ್ಯಾಮ್ರಾ ಹಾಕೊಂಡಿದ್ದಾರೆ, ಈ ಕಡೆ ಮಾಡಿದ್ದಾರೆ, ಹಿಂಗೆ ರೋಡ್ ಕಡೆ ಫೋಕಸ್ ಇಲ್ಲ. ಸೊ ಆ ಕಾರಣದಿಂದ ನಮಗೆ ಅಲ್ಲಿ ಆ ಕೇಸನ್ನು ನಾವು ಅಷ್ಟು ಶೀಘ್ರವಾಗಿ ಪತ್ತೆ ಮಾಡೋದಕ್ಕೆ ನಮಗೆ ಕಾರಣ ಆಗಿದ್ದು, ನಮಗೆ ಉದ್ಯೋಗ ಆಗಿದ್ದ ವಿಚಾರ ಏನಂತಂದ್ರೆ, ಆ ಬಸ್ಸಲ್ಲೇ ಇದ್ದಂಥ ಕೆಲವೊಂದು ವ್ಯಕ್ತಿ ಬಂದು ಮುಂದೆಗಡೆ ಕಾಫಿ ತಿಂದು ಮುಂದೆಗಡೆ ನಿಂತಿರ್ತಾರೆ, ಸಿಗರೇಟ್ ಸತ್ತು ನಿಂತಿರ್ತಾರೆ. ಅವನಿಗೂ ಗೊತ್ತಿಲ್ಲ ಕಳ್ತನ ಆಗಿದೆ ಅಂತ. ಬಟ್ ಯಾರೋ 3 ಜನ ಸಡನ್ ಆಗಿ ಓಡೋದು ಒಂದು ಕಾರ್ ಹತ್ರ ಹೋಗ್ತಾರೆ. ಆಮೇಲೆ ಅವ್ರು ವಾಪಸ್ ಕಾರಿಗೆ ಬಸ್ಸಿಗೆ ಬಂದ ನಂತರ ಗೊತ್ತಾಗುತ್ತೆ ಬಸ್ಸಲ್ಲಿ ಕಳ್ತನ ಆಗಿದೆ ಅಂತ. ಅವರೊಂದು ಗೆಸ್ಸಲ್ಲಿ ಈ ತರ ಒಂದು 3 ಜನ ಒಂದು ಬಿಳಿ ಕಲರ್ ಕಾರ್ ಹತ್ಕೊಂಡು ಹೋಗೋದು. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747. ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.